ನಮಸ್ಕಾರ ವೀಕ್ಷಕರೇ, ವಶೀಕರಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮಗೆ ಇವತ್ತು ತುಳಸಿ ಎಲೆಯಿಂದ ಏಕೆ ಸ್ತ್ರೀಯನ್ನು ಕೇವಲ 5 ನಿಮಿಷದಲ್ಲಿ ನಿಮ್ಮ ವಶ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಇದು ತುಂಬಾ ಸರಳವಾದ ತಂತ್ರ. ಇದನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಮೊದಲಿಗೆ ನೀವು ಯಾರನ್ನಾದರೂ ತುಂಬ ಇಷ್ಟಪಟ್ಟಿರ್ತೀರಾ, ಅವ್ರ ಜೊತೆಲಿ ನೀವು ಮಾತಾಡಬೇಕು, ಸಲಿಗೆ ಬೆಳೆಸ್ಕೋಬೇಕು ಅನ್ನೋದಾದರೆ ತುಂಬ ಕಷ್ಟ ಆಗ್ತಾ ಇರಲ್ಲ. ಅಂಥವ್ರನ್ನ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಈ ತುಳಸಿ ಎಲೆಯಿಂದ ತಗೊಂಡು ಈ ಕೆಲಸನ ಮಾಡಬೇಕು. ತುಳಸಿ ಎಲೆಯಲ್ಲಿ ತುಂಬ ಪವಿತ್ರವಾದಂತಹ ಶಕ್ತಿ ಇದೆ, ದೈವ ಶಕ್ತಿ ಇರುವಂತಹ ಎಲೆಯಿಂದ ಬಳಸಿಕೊಂಡು ನೀವು ಏನೇ ಅಂದ್ಕೊಂಡ್ರು ಪೂಜೆ ಮಾಡಿದ್ರೂ ಸಹ ಅದು ನೆರವೇರುತ್ತೆ. ಅದಕ್ಕಾಗಿ ಈ ತುಳಸಿ ಎಲೆಯನ್ನು ತೆಗೆದುಕೊಂಡು ನೀವು ಪೂರ್ತಿಯಾಗಿ ನಾವು ಹೇಳುವ ಹಾಗೆ ಕೇಳಬೇಕು. ಮೊದಲಿಗೆ ನೀವು ಯಾರನ್ನ ತುಂಬ ಇಷ್ಟಪಟ್ಟಿರ್ತೀರಾ ಅವ್ರನ್ನ ಹೆಸರನ್ನ ಬರೀಬೇಕಾಗುತ್ತೆ. ಉದಾಹರಣೆಗೆ ಸೌಮ್ಯ ಅಂತ ಹುಡುಗಿ ಹೆಸರಾಗಿದ್ದರೆ ತುಳಸಿ ಎಲೆ ಮೇಲೆ ಸೌಮ್ಯ ಅಂತ ಬರ್ಕೊಬೇಕು. ಈ ರೀತಿ ಸೌಮ್ಯ ಅಂತ ಬರ್ಕೊಳ್ಳಿ. ಹಾಗೂ ಸೌಮ್ಯ ಅಂತ ಬರೆದಾದ್ಮೇಲೆ ಇದನ್ನು ಏನು ಮಾಡಬೇಕು ಅಂದರೆ ನಿಮ್ಮ ನಾಲಿಗೆಯ ಮೇಲೆ ಇಟ್ಕೊಬೇಕು. ನಾಲಿಗೆ ಮೇಲೆ ಇಟ್ಕೊಂಡು ಅವ್ರ ಹೆಸರನ್ನ 21 ಬಾರಿ ಹೇಳುತ್ತಾ ಇರಬೇಕು. 21 ಬಾರಿ ಹೇಳುವಾಗಲೂ ಅವರಿಂದ ನಿಮಗೆ ಯಾವ ಕೆಲಸಗಳು ಆಗಬೇಕೋ ಅದನ್ನು ಮನಸ್ಸಿನಲ್ಲಿ ನೆನೆಸ್ಕೊತಾ ಇರಬೇಕು. ಹಾಗೂ ಅದೇ ವ್ಯಕ್ತಿನ ನೆನೆಸ್ಕೊತಾ ಇರಬೇಕು. ಬೇರೆ ಯಾವುದೇ ವಿಷಯನೂ ತಲೆಗೆ ಹಾಕೋಬಾರ್ದು. ಅವರನ್ನೇ ನೆನೆಸ್ಕೊಂಡು ಆ ಕೆಲಸ ಕಾರ್ಯಗಳು ಯಾವುದಾಗಬೇಕೋ ಅದನ್ನು ನೆನೆಸ್ಕೊಂಡು 21 ಬಾರಿ ವಶ್ಯಂ ಸ್ವಾಹ ಅಂತ ಹೇಳಬೇಕು. ಪ್ರತಿ ಸತಿನೂ ಅವ್ರ ಹೆಸರು ಹೇಳಿದ್ಮೇಲೆ ಸೌಮ್ಯ ವಶ್ಯಂ ಸ್ವಾಹ ಅಂತ 21 ಬಾರಿ ಈ ತುಳಸಿ ಎಲೆಯಿಂದ ಶಕ್ತಿ ಇದೆ. ಅದನ್ನು ಹೇಳಿ ಆದಮೇಲೆ ಇದನ್ನು ತೆಗೆದುಕೊಂಡು ಹೋಗಿ ಸೀದಾ ನಿಮ್ಮ ಮನೆ ತಾರಸಿ ಮೇಲೆ ಇಡಬೇಕು. ಗಾಳಿ ಬಂದರೆ ಹಾರೋಗಬಾರ್ದು. ಅದನ್ನು ಒಂದು ಕಲ್ಲು ಅಥವಾ ಇನ್ನೊಂದು ಯಾವ್ದಾದ್ರು ಕೆಳಗಡೆ ಇಟ್ಬಿಟ್ಟು ಪ್ರೊಟೆಕ್ಟ್ ಆಗೋ ಥರ ಇರಬೇಕು. ಆ ತುಳಸಿ ಎಲೆ ನಿಮ್ಮ ನಾಲಿಗೆ ಮೇಲೆ ಇಟ್ಟಾಗ ಒದ್ದೆ ಆಗಿರುತ್ತಲ್ಲ, ಅದು ಒಣಗುತ್ತಾ ಇದ್ದ ಹಾಗೆ ಆ ವ್ಯಕ್ತಿ ನಿಮ್ಮ ವಶವಾಗ್ತಾ ಬರ್ತಾರೆ. ಕ್ರಮೇಣ ನಿಮ್ಮ ವಶವಾಗ್ತಾ ಇರ್ತಾರೆ. ನೀವು ಬಿಟ್ಟರು ಅವರು ನಿಮ್ಮನ್ನು ಬಿಡೋದಿಲ್ಲ. ಅಷ್ಟೊಂದು ಶಕ್ತಿಶಾಲಿಯಾಗಿ ಈ ತಂತ್ರ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಇದು ನಿಮಗೆ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ, ತುಂಬ ಕಷ್ಟಪಡ್ತಾ ಇದ್ದರೆ ನೀವು ಏನು ತಲೆ ಕೆಡಿಸ್ಕೋಬೇಡಿ. ನಮ್ಮ ಗುರುಗಳಿಗೆ ಒಂದು ಕರೆ ಮಾಡಿ ಸಾಕು, ಅವರೆಲ್ಲ ನಿಮಗೆ ಹೇಳ್ಕೊಡ್ತಾರೆ. ಪ್ರತಿಯೊಂದೂ ನಿಮಗೆ ಅರ್ಥ ಆಗೋಗಿ ಹೇಳ್ಕೊಡ್ತಾರೆ. ಇದನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಆದರೆ ಇದನ್ನು ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ವಶೀಕರಣ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ನಾಳೆ ಮತ್ತಷ್ಟು ಬೇರೆ ಮಾಹಿತಿಯೊಂದಿಗೆ ಬರ್ತೇನೆ. ಧನ್ಯವಾದಗಳು.